ಏನು 15,000 ಶಿಕ್ಷಕರ ನೇಮಕಾತಿ ಇದೆಯೋ ಅದರಲ್ಲಿ ಎಲ್ಲರೂ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಈ ಸತಿ ಅವ್ರು ಮಾಡ್ತಿರೋ ಎಕ್ಸಾಮು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕೆಂದರೆ ಕನಿಷ್ಠ ಮಿನಿಮಮ್ಮು ಇಷ್ಟು ಮಾರ್ಕ್ಸ್ ತೆಗೆದ್ರೆ ನೆಕ್ಸ್ಟು ಫೈನಲ್ ಲಿಸ್ಟಿಗೆ ರೆಡಿ ಮಾಡ್ತಾರೆ. ಯಾವುದಾನ ಒಂದು ಪೇಪರಲ್ಲಿ ಕೂಡ ನಾವು 35% ಕಡಿಮೆ ತೆಗೆದಿದ್ರೆ ನಾವು ಕ್ವಾಲಿಫಿಕೇಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ಇದಿದೆ ನೋಡಿ, 2026ರ C&R ಕರಡು ನಿಯಮ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ PSTR, GPSTR, HSTR, ಫಿಸಿಕಲ್ ಎಜುಕೇಷನ್ ಟೀಚರ್ ಹಾಗೂ ಕಂಪ್ಯೂಟರ್ ಟೀಚರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಅವರ ಯಾವುದೇ ವರ್ಗ ಅಥವಾ ಮೀಸಲಾತಿಗೆ ಸೇರಿದವರಾಗಿದ್ದರೂ ಶಿಕ್ಷಕರ ನೇಮಕಾತಿ ಅರ್ಹತೆ ಪಡೆಯಲು ಮೂರೂ ಪತ್ರಿಕೆಗಳಲ್ಲಿ ಏನು ಮಾಡಬೇಕಂತೆ ಕನಿಷ್ಠ 35% ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಿರಬೇಕು ಅಂತ ಹೇಳ್ತಾರೆ. ಗೊತ್ತಿದ್ದೇನಪ್ಪ, ಅವ್ರು C&R ರೂಲ್ಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಕನಿಷ್ಠ ಇದು ಪರ್ಸೆಂಟೇಜ್ ಲೆಕ್ಕ, 100ಕ್ಕೆ 35 ಮಾರ್ಕ್ಸು ತೆಗಿಲೇಬೇಕು ಅಂತ ಹೇಳ್ತಿದ್ದಾರೆ. 100ಕ್ಕೆ 35 ಮಾರ್ಕ್ಸು ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಫಸ್ಟ್ನೇ ಪೇಪರಲ್ಲಿ ಎಷ್ಟು ತೆಗಿಬೇಕು, ಫಸ್ಟ್ನೇ ಪೇಪರಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೆಗಿಲೇಬೇಕು ಅಂತ ಹೇಳ್ತಾರೆ ನೋಡಿ. ಇದರೊಳಗಡೆ ಪತ್ರಿಕೆ ಒಂದು ಏನಿದೆ ಗೊತ್ತಿಲ್ಲ ನಿಮಗೆ. ಕಂಪ್ಯೂಟರ್ ಇದೆ, ಇಂಗ್ಲೀಷ್ ಇದೆ, ಮೌಲ್ಯ ಶಿಕ್ಷಣ ಆರೋಗ್ಯ ಇದೆ, ಕರೆಂಟ್ ಅಫೇರ್ಸ್ ಇದೆ, ಸೈಕಾಲಜಿ ಇದೆ, ಮೆಂಟಲ್ ಎಬಿಲಿಟಿ ಇದೆ. ಇಷ್ಟರಲ್ಲೂ ಕೂಡ 150 ಮಾರ್ಕ್ಸ್ಗೆ ಎಕ್ಸಾಮ್ ನಡೆದ್ರೆ 35% ಬೇಕು ಅಂದರೆ ನಾವು ಅದರಲ್ಲಿ 52.5 ಮಾರ್ಕ್ಸ್ 52.5 ಮಾರ್ಕ್ಸ್ನ ತೆಗೆದ್ರೆ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ, ನೆಕ್ಸ್ಟ್ ಪೇಪರು ವ್ಯಾಲ್ಯೂಯೇಷನ್ ಆಗುತ್ತೆ. ಅದೇ ರೀತಿಯಾಗಿ ಪತ್ರಿಕೆ 2 ಏನಿರುತ್ತೆ ಅಂದರೆ ಒಂದು ನಿರ್ದಿಷ್ಟ ಪತ್ರಿಕೆ ಅವ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗಿರುತ್ತೆ. ಅದರಲ್ಲಿ 50 ಮಾರ್ಕ್ಸ್ MCQs, 100 ಮಾರ್ಕ್ಸ್ ಥಿಯರಿ ಬರೀಬೇಕು. ಟೋಟಲ್ ಸೇರಿ ಅದರಲ್ಲೂ ಕೂಡ 52.5 ಮಾರ್ಕ್ಸ್ ಬಂದರೆ ಮಾತ್ರ ನೆಕ್ಸ್ಟ್ ಪೇಪರ್ ಥರ್ಡ್ ಪೇಪರ್ ವ್ಯಾಲ್ಯೂಯೇಷನ್ ಬರ್ತಾರೆ. ಥರ್ಡ್ ಪೇಪರ್ ಯಾವುದಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಭಾಷಾ ಇದರಲ್ಲಿ ಯಾವುದಂದರೆ ಥರ್ಡ್ ಪೇಪರು 50 ಮಾರ್ಕ್ಸು ಕನ್ನಡ ಡಿಸ್ಕ್ರಿಪ್ಷನ್ ಬರೀಬೇಕು. ಅದೇ ರೀತಿಗೆ ಇಂಗ್ಲೀಷಲ್ಲಿ 50 ಮಾರ್ಕ್ಸು ಡಿಸ್ಕ್ರಿಪ್ಷನ್ ಬರೀಬೇಕು. ಅದು ಟೋಟಲ್ 100 ಮಾರ್ಕ್ಸ್ ಇರ್ತೈತೆ. 100 ಮಾರ್ಕ್ಸಲ್ಲಿ 35 ಅಂಕಗಳು ಕನಿಷ್ಠ ಬರಲೇಬೇಕು. ಆಯಿತಾ. ಮೇಲಿನ ಮೂರೂ ಪತ್ರಿಕೆಗಳಲ್ಲೂ ಪ್ರತ್ಯೇಕವಾಗಿ ಕನಿಷ್ಠ 35% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗುತ್ತಾರೆ. ಹೆಂಗಪ್ಪ, ಆರ್ಟ್ಸ್ ಮಾಡಿರೋ ವಿದ್ಯಾರ್ಥಿಗಳು ಕತೆಗಳು ಹೇಳಿ, ಹೆಂಗೆ ಪಾಸ್ ಮಾಡೋಕ್ಕಾಗುತ್ತೆ ನೀವು ಹೇಳಿ? ಈಸಿನಾ ಪಾಸ್ ಮಾಡೋದು? ಯಾವುದೇ ಕಾರಣಕ್ಕೂ ಈಸಿ ಇಲ್ಲ. ಅದರಿಂದ ಸ್ವಲ್ಪ ಈಗಲಿಂದ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಸಾಕು, ನಾವೇನು 70-80 ಅವಶ್ಯಕತೆ ಇಲ್ಲ. 3 ಪೇಪರು ಪಾಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು 20 ಮಾರ್ಕ್ಸ್ ತೆಗೆದ್ರು ಕೂಡ ನೀವು ಈ ಸಲ ಪಕ್ಕ ಟೀಚರ್ ಹುದ್ದೆಯಲ್ಲಿ ಇರ್ತೀರ. 70,000 to 80,000 ಸಂಬಳ ತಗೊಳ್ತೀರ. ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬೇಡಿ. ಅಬ್ಜೆಕ್ಷನ್ ಹಾಕೋಕ್ಕೆ 15 ದಿವಸ ಟೈಮ್ ಕೊಟ್ಟರೆ ಅಬ್ಜೆಕ್ಷನ್ ಸಲ್ಲಿಸಂಗಿದ್ರೆ ಸಲ್ಲಿಸಿ ನೋಡೋಣ. ನೋಟಿಫಿಕೇಷನ್ ಬಿಟ್ಟಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.